ಡಿಕೆಶಿ ಬೆನ್ನಲ್ಲೇ ಖರ್ಗೆ ಮುಂದೆ ಮುನಿಯಪ್ಪ ಹಾಜರಾಗಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಪವರ್ ಗೇಮ್. ರಾಷ್ಟ್ರ ರಾಜಧಾನಿ ಅಂಗಳದಲ್ಲಿ ಕೈ ನಾಯಕರ ದಂಡೇ ಇದೆ. ಡಿಕೆಶಿ ಬೆನ್ನಲ್ಲೇ ಖರ್ಗೆ ಮುಂದೆ ಮುನಿಯಪ್ಪ ಹಾಜರಾಗಿದ್ದಾರೆ. ಧನ್ಯವಾದದ ನೆಪದಲ್ಲಿ ಫುಡ್ ಮಿನಿಸ್ಟರ್ ಪವರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಖುಷಿಯ ನಡುವೆಯೇ ನಾಯಕತ್ವದ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಖರ್ಗೆ ವೇಣುಗೋಪಾಲ್ ಜೊತೆ ಮುನಿಯಪ್ಪ ಮೀಟಿಂಗ್ ಅನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಬಣ ರಾಜಕೀಯದ ಬಗ್ಗೆ ಗಂಭೀರವಾದಂತಹ ದೂರನ್ನ ಏನಾದರೂ ಕೊಡ್ಲಾಗಿದೆಯಾ? ಎಐಸಿಸಿ ಅಧ್ಯಕ್ಷರ ಮುಂದೆ ರಾಜ್ಯದ ಸ್ಥಿತಿಗತಿಯನ್ನ ಬಿಚ್ಚಿಟ್ಟಿದ್ದಾರೆ ಕೆಎಚ್ ಮುನಿಯಪ್ಪ ಅವರು. ವೇಣುಗೋಪಾಲ್ ಖರ್ಗೆ ಜೊತೆ ಚರ್ಚೆ ಈಗ ರಾಜ್ಯದ ಹಾಟ್ ಟಾಪಿಕ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಇದೀಗ ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಪವರ್ ಗೇಮ್ ಶುರುವಾಗಿರುವಂಥದ್ದು. ಡಿಕೆಶಿ ಬೆನ್ನಲ್ಲೇ ಖರ್ಗೆ ಮುಂದೆ ಕೆಎಚ್ ಮುನಿಯಪ್ಪ ಅವರು ಹಾಜರಾಗಿದ್ದಾರೆ. ಜೊತೆಯಲ್ಲಿ ಇತ್ತೀಚೆಗೆ ಏನೇನು ಆಗ್ತಾ ಇದೆ ರಾಜ್ಯದಲ್ಲಿ ಬೆಳವಣಿಗೆಗಳು ಏನ್ ಮಾಡಬಹುದು ಅನ್ನುವ ಕುರಿತಾಗಿ ಮಾತನಾಡಿರುವ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಒಳ ಮೀಸಲಾತಿ ಖುಷಿ ಒಂದ್ ಕಡೆನಲ್ಲಿದೆ, ಇನ್ನೊಂದು ಕಡೆನಲ್ಲಿ ನಾಯಕತ್ವದ ಚರ್ಚೆ ಕೂಡ ಆಗಿರುವಂಥದ್ದು. ಹಾಗಾಗಿ ಮುನಿಯಪ್ಪ ಅವರು ಇದೀಗ ಖರ್ಗೆ ಹಾಗೂ ವೇಣುಗೋಪಾಲ್ ಅವರೊಟ್ಟಿಗೆ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಎಲ್ಲಾ ವಿಚಾರಗಳ ಬಗ್ಗೆ ಗಂಭೀರವಾದಂತಹ ದೂರನ್ನ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೇ ಸಂದರ್ಭದಲ್ಲಿ ಇರುವಂಥದ್ದು. ಎಸ್ ಬಸವರಾಜ್, ಈಗ ತಾನೇ ನಾವು ನೋಡ್ತಾ ಇದ್ವಿ ರಾಷ್ಟ್ರ ರಾಜಧಾನಿ ಅಂಗಳದಲ್ಲಿ ಒಂದ್ ಕಡೆನಲ್ಲಿ ಕೈ ನಾಯಕರ ದಂಡಿದೆ, ಇನ್ನೊಂದ್ ಕಡೆನಲ್ಲಿ ಒಂದ್ ಕಡೆ ಫಸ್ಟ್ಗೆ ಡಿಕೆಶಿ ಅವರು ಭೇಟಿ ಆಗ್ತಾರೆ ಖರ್ಗೆ ಅವರನ್ನ, ತದನಂತರ ಇದೀಗ ಮುನಿಯಪ್ಪ ಅವರು ಕೂಡ ಭೇಟಿ ಆಗಿರುವಂತದ್ದು. ಏನಿದರ ಒಳಸಂಚು? ಸುಕನ್ಯಾ, ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರನ್ನ ರಾಜ್ಯ ನಾಯಕರು ಹಲವು ನಾಯಕರು ಕೂಡ ಈಗ ಭೇಟಿ ಆಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಸ್ ಸಿ ಮಹದೇವಪ್ಪ ಆಗಿರ್ಬೋದು, ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, ಹಲವು ನಾಯಕರು ಸಹಿತ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೂಡ ಎಎಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮತ್ತೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆಸಿ ವೇಣುಗೋಪಾಲ್ ಅವ್ರನ್ನು ಕೂಡ ಭೇಟಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೆಎಚ್ ಮುನಿಯಪ್ಪ ಅವರ ಭೇಟಿಯ ಒಂದು ವಿಶೇಷತೆ ಏನು ಅಂತಂದ್ರೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅವರಿಗೆ ಅಭಿನಂದನೆ ಸಲ್ಲಿಸುವುದಕ್ಕಾಗಿ ಒಂದು ದೆಹಲಿಯಲ್ಲಿ ನಾಯಕರನ್ನ ಭೇಟಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಯಾಕಂತಂದ್ರೆ ಒಳ ಮೀಸಲಾತಿಗೆ ಬಹುದೊಡ್ಡ ಕಗ್ಗಂಟಾಗಿ ಪರಿಣಮಿಸಿತ್ತು. ಒಳ ಮೀಸಲಾತಿ ಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ ಸಾಕಷ್ಟು ಹರಸಾಹಸ ಪಟ್ಟಿತ್ತು. ಕೊನೆಗೂ ಕೂಡ ಒಳ ಮೀಸಲಾತಿ ಕೂಡ ಈಗ ಅನುಷ್ಠಾನ ಆಗಿದೆ. ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯ ಎರಡೂ ಸಮುದಾಯಗಳನ್ನು ಕೂಡ ಒಂದಿಷ್ಟು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯ ಸರ್ಕಾರ ಮಹತ್ವದಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದೆ. ಈ ಒಂದು ವಿಚಾರವನ್ನ ತಿಳಿಸಲಿಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಕೆಎಚ್ ಮುನಿಯಪ್ಪ ಅವರು ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಗೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಮತ್ತೆ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತ ಕೂಗು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹಲವು ಹಿರಿಯ ಶಾಸಕರು ಸಹಿತ ಇಲ್ಲ ಸಂಪುಟ ಪುನರ್ರಚನೆ ಆಗಲೇಬೇಕು, ನಮಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಐಸಿಸಿ ಅಧ್ಯಕ್ಷರ ಮುಂದೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಕೆಸಿ ವೇಣುಗೋಪಾಲ್ ಅವರ ಮುಂದೆ ಕೂಡ ಕೆಎಚ್ ಮುನಿಯಪ್ಪ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸರ್ಕಾರಕ್ಕೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸೋದು. ಕಾರ್ಯಕರ್ತರಲ್ಲಾಗಿರ್ಬೋದು, ಶಾಸಕರಲ್ಲಾಗಿರ್ಬೋದು ಒಂದಿಷ್ಟು ಗೊಂದಲ ಸೃಷ್ಟಿ ಆಗುತ್ತೆ. ಹಾಗಾಗಿ ನೀವು ಅತ್ಯಂತ ವೇಗವಾಗಿ ಇದನ್ನ ಇತ್ಯರ್ಥಪಡಿಸಬೇಕು, ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನ ತಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಎಚ್ ಮುನಿಯಪ್ಪ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದಿದೆ. ಯಾಕಂತಂದ್ರೆ ಅವರು ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹಿರಿಯ ನಾಯಕರು, ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಜಕಾರಣ ಮಾಡಿರ್ತಕ್ಕಂಥ ನಾಯಕ ಕೆಎಚ್ ಮುನಿಯಪ್ಪ ಅವರು. ಹಾಗಾಗಿ ಇದೀಗ ಅವರು ಕೂಡ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥದ್ದು ಕೂಡ ಅವರ ಪುತ್ರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಅದರ ಭಾಗವಾಗಿ ಒಂದು ನಾಯಕತ್ವ ಬದಲಾವಣೆ, ಇನ್ನೊಂದು ಕಡೆ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಸುಕನ್ಯಾ, ಎಸ್, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಈಗ ಆಲ್ರೆಡಿ ರಾಷ್ಟ್ರ ರಾಜಧಾನಿಯಲ್ಲಿ ಕೂಡ ಕೆಲವೊಂದಷ್ಟು ರೀತಿಯಲ್ಲಿ ಆಗು ಹೋಗುಗಳು ಕೂಡ ಆಗ್ತಾ ಇದೆ. ಏನಾಗತ್ತೆ ಮುಂದೆ? ಒಂದ್ ಕಡೆನಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಕುರ್ಚಿ ಕಾದಾಟ ಅನ್ನೋದು ಜಾಸ್ತಿ ಆಗ್ತಾ ಇದೆ.